ವ್ಯೂವರ್ಸ್, ವೆಲ್ಕಮ್ ಬ್ಯಾಕ್ ಟು ಅನುಗೌಡ ಕನ್ನಡ ಬ್ಲಾಗ್ಸ್. ನಾನು ನಿಮ್ಮ ನೀವೆಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ? ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಮೊದಲನೇದಾಗಿ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹ್ಯಾಪಿ ನ್ಯೂ ಇಯರ್. ನಮಗಿದು ನ್ಯೂ ಇಯರ್ ಅಲ್ಲ, ಯುಗಾದಿನೇ ಹೊಸ ವರ್ಷ. ಆದ್ರೂ ಕ್ಯಾಲೆಂಡರ್ ವೈಸ್ ನಾವು ನೋಡೋದಾದರೆ 2023 ಮುಗಿಸಿ 2024ಕ್ಕೆ ಕಾಲಿಟ್ಟಿದ್ದೀವಿ. ಹಾಗಾಗಿ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ನ ತಿಳಿಸ್ತಾ ಇವಾಗ ವ್ಲಾಗ್ನ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆನೇ ಎದ್ದು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿ ಇವಾಗ ಪೂಜೆ ಮಾಡಿ ದೇವಸ್ಥಾನಕ್ಕೆ ಹೋಗಬೇಕು. ದೇವಸ್ಥಾನಕ್ಕೆ ಹೋಗಿ ಬಂದು ಸ್ವಲ್ಪ ಏನಾದ್ರು ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನಾಷ್ಟಕ್ಕೆ ಅವರೆಕಾಳು ಹಾಕ್ಕೊಂಡು ಸ್ವಲ್ಪ ಬಾತ್ ಮಾಡ್ಕೊಂಡಿದ್ದೆ. ಅಪ್ಪಗೂ ತಿನ್ನಿಸ್ಬೇಕಲ್ಲ, ಲೇಟ್ ಆಗಿಬಿಡುತ್ತೆ ಅಂತ ಹೇಳ್ಬಿಟ್ಟು ಮಾಡ್ಕೊಂಡಿದ್ದೆ. ಸೊ ಅಪ್ಪಗೆ ತಿನ್ನಿಸಿ ಇವಾಗ ನಾವು ಕೂಡ ದೇವಸ್ಥಾನಕ್ಕೆ ಹೋಗಿ ಬರ್ತೀವಿ. ನೆನ್ನೆ ನೈಟೇ ಕೇಕ್ ತರಿಸಿದೆ, ನಾನು ಕಟ್ ಮಾಡಬೇಕು ಅಂತ. ನೆನ್ನೆ ಎಲ್ಲ ಪ್ರವೀಣವ್ರು ಸ್ವಲ್ಪ ಕೆಲಸದಲ್ಲಿ ಬ್ಯುಸಿ ಆಗಿಬಿಟ್ಟಿದ್ರು, ಬಂದಿದ್ದೆ ಲೇಟು ಮನೆಗೆ. ಇನ್ನು ಅವರು ಫುಲ್ ಸುಸ್ತಾಗ್ಬಿಟ್ಟಿದ್ರು, ಕಟ್ ಮಾಡೋಕ್ಕೆಲ್ಲ ಆಗಲಿಲ್ಲ. ಹಾಗಾಗಿ ನಾನು ಅಂದ್ಕೊಂಡೆ ಸಂಜೆ ಹೇಗೋ ಟ್ಯೂಷನ್ ಮಕ್ಕಳು ಬರ್ತಾರೆ, ಅವ್ರ ಜೊತೆ ನ್ಯೂ ಇಯರ್ನ ಸೆಲೆಬ್ರೇಟ್ ಮಾಡೋಣ ಈ ವರ್ಷ ಅಂತ ಅಂದ್ಕೊಂಡು ಸರಿ ಆಯಿತು ಅಂತ ಸುಮ್ಮನಾದೆ. ಹಾಗಾಗಿ ಬೆಳಗ್ಗೆನೇ ಎದ್ದು ಎಲ್ಲ ಕೆಲಸ ಎಲ್ಲ ಮುಗಿಸಿ ಪೂಜೆಗೂ ಕೂಡ ರೆಡಿ ಮಾಡಿಕೊಂಡೆ. ನಾಷ್ಟನೂ ಕೂಡ ಬೇಗನೆ ಮಾಡಿಕೊಂಡೆ, ಅಪ್ಪುಗೆಲ್ಲ ತಿನ್ನಿಸ್ಬೇಕಲ್ಲ ಅಂತ. ಇವಾಗ ನಾಷ್ಟ ಮಾಡಿ ಪೂಜೆ ಎಲ್ಲ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗೋಣ. ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಬಂದು ಏನಾದರೂ ಸ್ಪೆಷಲ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನು ಮಾಡ್ತೀನಿ, ಈ ವ್ಲಾಗ್ ಹೇಗೆ ಹೋಗುತ್ತೆ ಅನ್ನೋದನ್ನ ಕೊನೆಯವರೆಗೂ ವಿಡಿಯೋನ ನೋಡಿ ನಾನು ಕೂಡ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಏನು ಮಾಡಬೇಕು ಅಂತ ಗೊತ್ತಲ್ಲ, ಇನ್ನೂ ಚಾನಲ್ನ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮರಿದಂಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ನಿಮ್ಮ ಅನಿಸಿಕೆಗಳನ್ನ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಕೊನೆಯವರೆಗೂ ವಿಡಿಯೋ ನೋಡಿ ಏನು ಅನ್ನಿಸ್ತು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಹಾಗೆ ಮತ್ತೊಮ್ಮೆ ಎಲ್ಲರಿಗೂ ಹ್ಯಾಪಿ ನ್ಯೂ ಇಯರ್ ತಿಳಿಸ್ತಾ ನಾಷ್ಟ ಎಲ್ಲ ಮುಗಿಸ್ಕೊಂಡು ನಾನು, ಅಪ್ಪು ಮತ್ತು ಪ್ರವೀಣವರು ದೇವಸ್ಥಾನಕ್ಕೆ ಹೊರಟ್ವಿ. ರೈಲ್ವೆ ಗೊಳ್ಳಳ್ಳಿ ಆಂಜನೇಯನ ದೇವಸ್ಥಾನ ಗೊತ್ತಲ್ವ, ನಮ್ಮ ಮನೆಯಿಂದ ಜಸ್ಟ್ ಒಂದು ಮುಂದೆನೇ ಅಷ್ಟೇ ಇರೋದು. ಹಾಗಾಗಿ ಅಲ್ಲಿಗೆ ಹೋದ್ವಿ. ಅಲ್ಲಿಗೆ ಹೋಗಿ ತುಂಬಾ ಜನ ಇದ್ದರು. ನ್ಯೂ ಇಯರ್ ಅಂತ ಹೇಳ್ಬಿಟ್ಟು ಎಲ್ಲ ಮನೆ ದೇವರಲ್ವ, ಹಾಗಾಗಿ ಎಲ್ಲ ಬಂದಿರ್ತಾರೆ. ರಜೆ ಬೇರೆ ಇರುತ್ತೆ ಫ್ಯಾಮಿಲಿ ಫುಲ್ಲು. ಅಟ್ಲೀಸ್ಟ್ ಬೇರೆ ಕಡೆ ಎಲ್ಲಿಗಾದ್ರೂ ಹೋಗಿಲ್ಲ ಅಂದರೂ ಮನೆ ದೇವ್ರುಗಳ್ಗಾದ್ರೂ ಹೋಗಿರ್ತಾರೆ. ಹಾಗಾಗಿ ಎಷ್ಟೊಂದು ಜನ ಬಂದಿದ್ದರು. ಅಷ್ಟಾಗಿ ಇಲ್ಲಿ ಶೂಟ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ. ಹೋಗಿ ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿಂದ ಅಲ್ಲಿ ಪ್ರಸಾದ ಕೂಡ ಕೊಡ್ತಾಯಿದ್ರು. ನಾವು ನಾಷ್ಟ ಮಾಡಿದ್ರಿಂದ ನಾವೇನು ಇಸ್ಕೊಂಡು ಬರಲಿಲ್ಲ, ಹಾಗೆ ವಾಪಸ್ ಬಂದ್ವಿ. ಹಾಗೆ ಅಪ್ಪು ನಾನು ಎಲ್ಲರೂ ಮನೆಗೆ ಬಂದು ಏನಾದರೂ ಸ್ಪೆಷಲ್ ಮಾಡೋಣ ಅಂತ ಅಂದ್ಕೊಂಡೆ. ಏನು ಮಾಡೋದು ಅಂತ ಯೋಚನೆ ಮಾಡ್ತಾಯಿದ್ದೆ. ಮಾಮೂಲಿ ಊಟಕ್ಕೆ ನಾನು ರೈಸ್ ಆ್ಯಂಡ್ ಸಾಂಬಾರು ಮಾಡ್ಕೊಳ್ಳೋಣ, ಸ್ಪೆಷಲ್ ಏನು ಮಾಡೋಣ ಅಂತ ಅಂದ್ಕೊಂಡು ಗುಲಾಬ್ ಜಾಮೂನು ಅವತ್ತು ಮಕ್ಕಳು ಟ್ಯೂಷನ್ ಮಕ್ಕಳು ಕೂಡ ಚಿಲ್ಡ್ರನ್ಸ್ ಡೇ ದಿವಸ ಕೇಳಿದ್ರು ಮಾಡಿಕೊಡ್ತೀರಾ ಅಂತ. ಅವತ್ತು ಮಾಡೋಕ್ಕಾಗಿರಲಿಲ್ಲ, ತುಂಬಾ ಒಂಥರ ಲೇಟ್ ಆಗಿಬಿಟ್ಟಿತ್ತು, ಹಾಗಾಗಿ ಮಾಡಿರಲಿಲ್ಲ. ಅದಕ್ಕೆ ಇವತ್ತು ಸರಿ ಆಯಿತು, ಅವ್ರಿಗೆ ಇಷ್ಟ ಆಗೋ ಥರನೇ ಮಾಡೋಣ ಅಂತ ಹೇಳ್ಬಿಟ್ಟು ಹಾಗೆ ಗುಲಾಬ್ ಜಾಮೂನ್ ರೆಸಿಪಿ ಕೂಡ ಶೇರ್ ಮಾಡ್ಕೊಂಡಿದ್ದೀನಿ, ನೋಡಿ. ಹಾಗೆ ಇವತ್ತು ನಾನು MTR ಅವ್ರದ್ದು ಗುಲಾಬ್ ಜಾಮೂನ್ ಪ್ಯಾಕೆಟ್ ತೊಗೊಂಡಿದ್ದೀನಿ. ಒಂದು ಪ್ಯಾಕೆಟ್ನ ತೊಗೊಂಡಿದ್ದೀನಿ, ಸಾಕಾಗುತ್ತೆ. ಇವಾಗ ಒಂದು ಬೌಲ್ಗೆ ಗುಲಾಬ್ ಜಾಮೂನ್ ಪೌಡ್ರನ್ನ ಪೂರ್ತಿಯಾಗಿ ಹಾಕ್ಕೊಂಡು ಅದಕ್ಕೆ ನಾನು 1 ಟೇಬಲ್ ಸ್ಪೂನಷ್ಟು ಬಾದಾಮ್ ಪೌಡ್ರನ್ನ ಹಾಕ್ಕೊತಾ ಇದ್ದೀನಿ. ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ನನಗೆ ಒಂದು ಸತಿ ಟ್ರೈ ಮಾಡಿದ್ದೆ, ತುಂಬ ಇಷ್ಟ ಆಗಿತ್ತು, ಹಾಗಾಗಿ ಹಾಕ್ಕೊಂಡೆ ನಾನು. ಹಾಗೆ ಅದಕ್ಕೆ ಹಾಲನ್ನ ಹಾಕ್ಕೊಬೇಕು. ಕೆಲವರು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ತಾರೆ, ಆದರೆ ನೀರು ಹಾಕಬೇಡಿ, ಟೇಸ್ಟ್ ಇರೋದಿಲ್ಲ. ಹಾಲು ಹಾಕ್ಕೊಂಡು ಚೂರೇ ಹಾಲು ಹಾಕ್ಕೊಂಡು ಸ್ವಲ್ಪ ಮೆತ್ತಗೆ ಬರಬೇಕು, ಒಂಥರ ಚಪಾತಿ ಹಿಟ್ಟಿಗಿಂತ ಇನ್ನೊಂದು ಚೂರು ಮೆತ್ತಗೆ ಬರಬೇಕು, ಆ ಥರ ಕಲಿಸ್ಕೊಳ್ಳಿ. ಎತ್ತಿಟ್ಕೊಳ್ಳಿ ಸ್ವಲ್ಪ ಅದು ಚೆನ್ನಾಗಿ ಇದು ಹಿಡಿಬೇಕು ಹಾಲೆಲ್ಲ ಅದ್ರ ಪೌಡ್ರಿಗೆಲ್ಲ. ಹಾಗಾಗಿ ಇವಾಗ ನಾನು ಪಾಕಕ್ಕೆ ಒಂದು ಬೌಲ್ಗೆ ನಾನು 2 ಒಂದು ಸೈಜಲ್ಲಿ ಏನಿದೆಲ್ಲ ಗ್ಲಾಸು ಅದರಲ್ಲಿ 2.5 ಅಷ್ಟು ಸಕ್ಕರೆನ ಹಾಕ್ಕೊತಾ ಇದ್ದೀನಿ. ಹಾಗೆ ನೀರು ಹಾಕ್ಕೊಂಡಿದ್ದೀನಿ. ನಾನು ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ, ನನಗೆ ತೆಳ್ಳಗಿದ್ರೆ ಗುಲಾಬ್ ಜಾಮ್ಗೆ ತುಂಬಾ ಇಷ್ಟ, ಹಾಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ಕೊತೀನಿ. ನೀವು ಅದರಲ್ಲಿ ನೀರನ್ನ ಒಂಚೂರು ಕಮ್ಮಿ ಇಟ್ಕೊಂಡ್ರೆ ಗಟ್ಟಿಗೆ ಬರುತ್ತೆ ಪಾಕ. ಇವಾಗ ನಾನು ಅದಕ್ಕೆ ಏಲಕ್ಕಿ ಕಾಯಿನ ಪುಡಿ ಮಾಡಿ ಸ್ವಲ್ಪ ಕರಗ್ತಾ ಇರುತ್ತೆ ಅಲ್ವ ಸಕ್ಕರೆ, ಆ ಟೈಮ್ಗೆ ಹಾಕ್ಕೊತೀನಿ. ಹಾಗೆ ಈ ಕಡೆ ನಾನು ಸಾಂಬಾರಿಗೂ ಕೂಡ ಮಸಾಲೆ ಏನೂ ರುಬ್ಬಲಿಲ್ಲ, ಹಾಗೆ ತರಕಾರಿ ಸಾಂಬಾರನ್ನ ಮಾಡಿಕೊಂಡೆ. ಇವಾಗ ಎದ್ದಾಕು ಇಲ್ಲಿ ಅಲ್ಲಿ ನೋಡು, ಅಲ್ಲಿ ಹ್ಯಾಪಿ ನ್ಯೂ ಇಯರ್ ಹೇಳು, ಹ್ಯಾಪಿ ನ್ಯೂ ಇಯರ್. ಇವಾಗ ನಿದ್ದೆ ಮಾಡಿ ಮಲಗಿದ್ದ, ಇವಾಗ ಎದ್ದಿದ್ದಾನೆ. ಅಡುಗೆ ಮಾಡ್ತಾ ಇದ್ರೆ ಎತ್ಕೊಬೇಕು. ಎತ್ಕೊಂಡು ಹೇಗೆ ಅಡುಗೆ ಮಾಡೋದು?
ಕ್ಯಾಮ್ರಾ ನೋಡಲ್ಲ. ಕ್ಯಾಮ್ರಾ ಆನ್ ಮಾಡ್ತಾ ಇದ್ರೆ ಆನ್ ಮಾಡಿದ್ದೀನಲ್ಲ, ಅದಕ್ಕೋಸ್ಕರ ಹಿಂದೆ ತಿರುಗ್ಕೊಂತ ಇದ್ದಾನೆ. ಕಳ್ಳ ಕಳ್ಳ. ಇವಾಗ ನಾನು ಗುಲಾಬ್ ಜಾಮೂನ್ಗೆ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಏನು ಮಾಡಬೇಕು ಅಂದರೆ ತುಂಬ ದೊಡ್ಡದಾಗಿ ಮಾಡ್ಕೊಬಾರ್ದು, ಆದಷ್ಟು ಚಿಕ್ಕ ಚಿಕ್ಕದಾಗಿ ಒಂದು ಕೈಗೆ ತುಪ್ಪನೋ ಇಲ್ಲ ಎಣ್ಣೆನೋ ಸವರಿಕೊಂಡು ಚೆನ್ನಾಗಿ ಅದನ್ನು ಮಿದ್ದಿ ಚಿಕ್ಕ ಚಿಕ್ಕದಾಗಿ ರೌಂಡನ್ನ ಮಾಡ್ಕೊಳ್ಬೇಕು. ಆವಾಗ ಏನಾಗುತ್ತೆ ಅಂದರೆ ಚೆನ್ನಾಗಿರುತ್ತೆ. ಅಂದರೆ ಚಿಕ್ಕದಾಗಿ ಮಾಡಿಕೊಂಡ್ರೆ ನಾವು ಎಣ್ಣೆಲಿ ಹಾಕಿದಾಗ ಸ್ವಲ್ಪ ಅದು ಎಣ್ಣೆಗೆ ಆಮೇಲೆ ಸಕ್ಕರೆ ಪಾಕಕ್ಕೆಲ್ಲ ಹಾಕಿದಾಗ ಸ್ವಲ್ಪ ಡುಮ್ಗೆ ಚೆನ್ನಾಗಾಗುತ್ತೆ. ನಾವು ಫಸ್ಟೇ ದಪ್ಪಗೆ ಮಾಡಿಬಿಟ್ರೆ ಉಂಡೆನ ಅದು ಇನ್ನೂ ದಪ್ಪ ಆಗಿಬಿಡುತ್ತೆ. ನಿಮಗೆ ದಪ್ಪ ಬೇಕು, ನಾವು ದಪ್ಪನೇ ಚೆನ್ನಾಗಿರುತ್ತೆ ಅಂದರೆ ದಪ್ಪನೇ ಮಾಡ್ಕೊಳ್ಬೋದು. ಇಲ್ಲಾಂದರೆ ಚಿಕ್ಕ ಚಿಕ್ಕದಾಗಿ ಚೆನ್ನಾಗಿ ಎಣ್ಣೆನ ಇಲ್ಲ ಇದನ್ನ ಹಾಕ್ಕೊಂಡು ಚೆನ್ನಾಗಿ ಮಿದ್ದಿ ಉಂಡೆಗಳನ್ನ ಈ ಥರ ಮಾಡ್ಕೊಳ್ಳಿ. ಸಕ್ಕರೆ ಪಾಕ ಕೂಡ ರೆಡಿ ಆಯಿತು. ಹಾಗೆ ಎಣ್ಣೆನ ಹೆಂಗೆ ಕಾಯಿಸ್ಕೊಬೇಕು ಅಂದರೆ ಸ್ವಲ್ಪ ಬೆಚ್ಚಗೆ ಕಾಯ್ದಿರಬೇಕು ಎಣ್ಣೆ. ಸ್ಟಾರ್ಟಿಂಗು ನೀವು ಅದು ಉಂಡೆಗಳನ್ನ ಹಾಕ್ಬೇಕಾದ್ರೆ ನೀವು ಸ್ಟಾರ್ಟಿಂಗೇ ಹೈ ಫ್ಲೇಮಲ್ಲಿ ಏನಾದರೂ ನೀವು ಕಾಯಿಸ್ಕೊಂಬಿಟ್ಟಿದ್ರೆ ತುಂಬಾ ಕೆಂಪಗಾಗ್ಬಿಡುತ್ತೆ, ಒಳಗೆ ಹಿಟ್ಟೆಲ್ಲ ಬೆಂದೇ ಇರೋದಿಲ್ಲ. ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎಣ್ಣೆ ಕಾದ್ಮೇಲೆ ಅದನ್ನು ಹಾಕಿ ಆಮೇಲೆ ನೀವು ಕಲರ್ ನೀವು ಚೇಂಜ್ ಆಗ್ತಾ ಇರುತ್ತೆ. ಸ್ವಲ್ಪ ಬೇಗ ಸೀದೋಗೋ ಥರ ಮಾಡ್ಕೊಳ್ಬೇಡಿ. ಸ್ವಲ್ಪ ಬ್ರೌನಿಷ್ ಕಲರ್ ಬರೋ ತನಕ ಅದನ್ನು ಬೇಯಿಸ್ಕೊಳ್ಳಿ ಸಾಕು. ಅದಾದಮೇಲೆ ಒಂದು 5 ನಿಮಿಷ ಬಿಟ್ಟು ನೀವು ಸಕ್ಕರೆ ಪಾಕಕ್ಕೆ ಹಾಕ್ಕೊಂಡ್ರೆ ಆ್ಯಂಡ್ ಸೂಪರಾಗಿರುವಂಥ ಬಾಯಲ್ಲಿ ನೀರು ಸುರಿಯುವಂಥ ಒಂದು ಯಮ್ಮಿಯಾಗಿರುವಂಥ ಗುಲಾಬ್ ಜಾಮೂನ್ ಕೂಡ ರೆಡಿ ಆಗುತ್ತೆ. ಅದರಲ್ಲಿ ಒಂದೊಂದು ಒಡೆದೋಗ್ಬಿಡುತ್ತೆ, ಅದೇ ಚೆನ್ನಾಗಿ ಮಿದ್ದಿರಲ್ಲ ಅಂದರೆ ಒಡೆದೋಗ್ಬಿಡುತ್ತೆ. ಚೆನ್ನಾಗಿ ಮಿದ್ದಿ ಮಾಡಿದ್ರೆ ಚೆನ್ನಾಗಿರುತ್ತೆ. ರೆಸಿಪಿ ಇಷ್ಟ ಆಯಿತಾ? ಇಷ್ಟ ಆದರೆ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವೇನ ಟ್ರೈ ಮಾಡಿ ನನಗೂ ಕೂಡ ಹೇಳಿ. ಹಾಗೆ ಸಂಜೆ ಕೆಲಸ ಎಲ್ಲ ಮುಗಿಸಿ ಟ್ಯೂಷನ್ ಮಕ್ಕಳು ಕೂಡ ಬಂದರು. ನಾನು ಹೇಳಿದ್ನಲ್ಲ ನೆನ್ನೆನೇ ಕೇಕ್ ತರಿಸಿ ಇಟ್ಟಿದ್ದೆ, ಆದರೆ ನಾವಿಬ್ಬರೇ ಆಗಿರೋದ್ರಿಂದ ಕಟ್ ಮಾಡೋಕ್ಕೆ ಯಾಕೋ ಮನಸ್ಸು ಬರಲಿಲ್ಲ. ಟ್ಯೂಷನ್ ಮಕ್ಕಳ ಜೊತೆನೇ ಕಟ್ ಮಾಡೋಣ ಅಂತ ಹೇಳ್ಬಿಟ್ಟು ಎಲ್ಲ ರೆಡಿ ಮಾಡಿದೆ. ನಾವೇನೇ ಒಂದು ಹಬ್ಬ ಆಗಲಿ, ಆಚರಣೆ ಆಗಲಿ, ಈ ಥರ ನ್ಯೂ ಇಯರ್ ಆಗಲಿ, ಏನೇ ಒಂದು ಮಾಡಬೇಕಾದ್ರೂ ಮನೆ ತುಂಬ ಜನ ಇದ್ರೇ ಒಂಥರ ಏನೋ ಒಂಥರ ಖುಷಿ. ನಾವು ಮಾಡ್ತಾ ಇರೋದಕ್ಕೂ ಒಂಥರ ಖುಷಿ ಇರುತ್ತೆ. ನನಗೇನಂದರೆ ಮನೇಲಿ ಹಸ್ಬೆಂಡ್, ನಾನು, ಪಾಪು 3 ಜನ. ಪಾಪು ಸ್ವಲ್ಪ ದೊಡ್ಡವನಾದರೆ ಅವನಿಗೆ ಕ್ರೇಜ್ ಇರುತ್ತೆ, ಅಮ್ಮ ನ್ಯೂ ಇಯರ್ ಮಾಡಲ್ವಾ ಅಂತ. ಆ ಸಂತೋಷದಿಂದ ನಾವು ಮಾಡ್ಬೋದು, ಅವ್ನಿಗೇನು ಗೊತ್ತೇ ಆಗೋಲ್ಲ. ಹಾಗಾಗಿ ಸ್ವಲ್ಪ ಬೇಜಾರಾಯಿತು. ನೆನ್ನೆ ಎಲ್ಲ ನೈಟ್ ಕಟ್ಟೆ ಮಾಡಲಿಲ್ವಲ್ಲ ಅಂತ ಸುಮ್ಮನಾದೆ. ಸರಿ ಆಯಿತು. ಟ್ಯೂಷನ್ ಮಕ್ಕಳ ಜೊತೆ ಒಂದಿಷ್ಟು ಸಮಯನ ಅವ್ರಿಗೂ ಕೂಡ ತುಂಬಾ ಖುಷಿಯಾಗುತ್ತೆ. ಟ್ಯೂಷನಲ್ಲಿ ಸೆಲೆಬ್ರೇಟ್ ಮಾಡಿದರು ಅಂತ ಹೇಳ್ಬಿಟ್ಟು. ಹಾಗಾಗಿ ಕೇಕೆಲ್ಲ ಕಟ್ ಮಾಡಿ ಅವ್ರಿಗೆಲ್ಲ ನ್ಯೂ ಇಯರ್ ಅಂತ ಹೇಳಿ ಎಲ್ಲ ಕೇಕೆಲ್ಲ ಕೊಟ್ಟೆ. ಆ್ಯಂಡ್ ಅವ್ರ ಮನೆಗೂ ಕೂಡ ತೊಗೊಂಡು ಹೋಗೋಕ್ಕೆ ಹೇಳಿದೆ. ಈ ಥರ ಸೆಲೆಬ್ರೇಟ್ ಮಾಡೋದು ಏನೋ ಒಂಥರ ನನಗೆ ತುಂಬಾ ಖುಷಿ. ಅದರಲ್ಲೂ ಮಕ್ಳ ಜೊತೆ ಕೆಲವು ಸತಿ ಕೋಪನೂ ಬರುತ್ತೆ ಅವ್ರ ಮೇಲೆ, ಯಪ್ಪ ಎಷ್ಟು ತೀಟ ಇರ್ತಾರೆ ಅಂತ. ಕೆಲವು ಸತಿ ಅವ್ರು ಮಾತಾಡೋದು, ನಗಿಸೋದು, ಆಟ ಆಡೋದು ಅದು ಕೂಡ ಚೆಂದ ಅನಿಸುತ್ತೆ. ಮಕ್ಕಳೇ ಹಾಗಲ್ವ, ದೊಡ್ಡವ್ರ ಜೊತೆ ಇರೋದಕ್ಕಿಂತ ಮಕ್ಳ ಜೊತೆ ಬೆರೆತ್ರೇ ಒಂಥರ ಖುಷಿ. ಹಾಗೆ ಈ ವರ್ಷ ಎಲ್ಲರಿಗೂ ಒಳ್ಳೆಯದಾಗಲಿ, ನೀವು ಅಂದ್ಕೊಂಡಿರೋ ಕೆಲಸ ಎಲ್ಲ ಆಗಲಿ, ಆ ದೇವರು ನಿಮ್ಮ ಮೇಲೆ ಆಶೀರ್ವಾದ ಇಟ್ಟಿರ್ತಾನೆ. ನಾನು ಹೇಳೋದು ಒಂದೇ, ನಮ್ಮ ಮನಸ್ಸು ಶುದ್ಧವಾಗಿದ್ದರೆ, ನಾವು ಮಾಡೋ ಕೆಲಸ ಕರೆಕ್ಟಾಗಿದ್ದರೆ, ಕರೆಕ್ಟ್ ದಾರಿಲಿದ್ದರೆ ಖಂಡಿತವಾಗ್ಲೂ ದೇವರು ಕೂಡ ನಮಗೆ ದಾರಿ ಬಿಟ್ಟು ಕೊಟ್ಟೇ ಕೊಡ್ತಾನೆ. ಯಾವುದಕ್ಕೋ ಮೋಸ ಮಾಡೋದೇ ಇಲ್ಲ. ಅದೇ ನಾವು ದಾರಿ ಬಿಟ್ಕೊಡ್ತಾನೆ ಅಂತ ನಾವು ಸುಮ್ಮನೆ ಕೂತ್ಕೊಬಾರ್ದು. ನಮ್ಮ ಪರಿಶ್ರಮನೂ ಇರಬೇಕು. ನಾವು ಕಷ್ಟಪಟ್ಟು ನಾವೇನೋ ಒಂದು ಮಾಡ್ತಾಯಿದ್ದೀವಿ ಅಂದಾಗ ದೇವರು ಕೂಡ ಅದನ್ನು ನೋಡ್ತಾನೆ, ಮುಂದೆ ಸಾಗಿಸ್ತಾನೆ. ಈ ಕೆಟ್ಟ ಮಾತು, ಈ ಅಕ್ಕಪಕ್ಕದ ಜನಗಳಾಗಿರ್ಬೋದು, ಈ ಕಮೆಂಟ್ಸ್ಗಳಾಗಿರ್ಬೋದು, ನೀವು ತಲೆನೇ ಕೆಡಿಸ್ಕೊಬೇಡಿ. ಯಾರ್ಯಾರ ಲೈಫಲ್ಲಿ ಒಂದೊಂದು ಥರ ಇರುತ್ತೆ. ಒಬ್ರೊಬ್ರು ಮೋಟಿವ್ ಆಗಿ ನೀವು ತಗೊಳ್ಳಿ. ಅಕ್ಕಪಕ್ಕದಲ್ಲೇ ಇರ್ತಾರೆ ಎಷ್ಟೋ ಜನ ಕಷ್ಟಪಡೋರಾಗಿರ್ಬೋದು, ಅವ್ರನ್ನ ನೋಡಿ ನೀವು ಮೋಟಿವ್ ಆಗಿ, ನೀವು ಕಷ್ಟದಲ್ಲಿದ್ದೀರಾ, ನೀವು ತುಂಬ ಕೆಳಗಿದ್ದೀರಾ ಅಂದ್ಕೊಂಬಿಡಿ. ನಾವು ಎಲ್ಲರಿಗಿಂತ ಸ್ವಲ್ಪ ಚೆನ್ನಾಗೇ ಇದ್ದೀವಿ ಅಂತ ಅಂದ್ಕೊಳ್ಳಿ. ತುಂಬ ಕಮ್ಮಿ ಇರೋರನ್ನು ನೋಡಿ ಈ ಥರ ನೀವು ಮೋಟಿವೇಶ್ನಲ್ ಆಗಿರಿ. ನಾನು ಕೂಡ ಅಷ್ಟೇ ತುಂಬಾ ಮೋಟಿವ್ ಆಗಿ ಇರೋಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು. ನಾನು ನನಗಿಂತ ಮೇಲೆ ಇರೋರನ್ನ ನೋಡಲ್ಲ, ನನಗಿಂತ ಕೆಳಗಿರೋರನ್ನೇ ನೋಡ್ತೀನಿ. ಅವ್ರು ಹೆಂಗಿದ್ದಾರೆ ಅಲ್ವಾ, ನಾವು ಹೇಗಿದ್ದೀವಲ್ವ, ಅದೇ ನಮಗೆ ಸಾಕು, ಆ ದೇವ್ರು ಕೊಟ್ಟಿದ್ದಾನೆ ಅಂತಲೇ ನಾನು ಅಂದ್ಕೊಂಡು ನನಗೆ ನಾನು ಮೋಟಿವ್ ಮಾಡ್ಕೊತೀನಿ. ಹಾಗೆ ನಾನು ಅದೇ ಥರನೇ ಲೈಫ್ ಲೀಡ್ ಮಾಡ್ತೀನಿ. ಈ 2023ರಲ್ಲಿ ನೀವೇನೇನೆಲ್ಲ ಅಚೀವ್ ಮಾಡೋಕ್ಕಾಗಿಲ್ವೋ, ನೀವು ಮುಂದೆ 2024 ಕೂಡ ಅದಕ್ಕೆ ಶ್ರಮನ ಪಡಿ. ಇನ್ನೂ ಎಷ್ಟು ಎನರ್ಜಿ ಆಗುತ್ತೋ ಅಷ್ಟು ಎನರ್ಜಿನ ಹಾಕಿ ಆ ಕೆಲಸನ ಸಕ್ಸಸ್ ಮಾಡ್ಕೊಳ್ಳೋ ಥರ ಮಾಡ್ಕೊಳ್ಳಿ. ನಾನು ಅಷ್ಟೇ 2023ರಲ್ಲಿ ನನ್ನ ಪ್ಲ್ಯಾನ್ಸ್ ಏನಿತ್ತು ಅದು ಆಲ್ಮೋಸ್ಟ್ ಈಡೇರಿದೆ. ಇನ್ನೇನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀನೋ ನಾನು 2024ಅಲ್ಲಿ ಆದಷ್ಟು ನನ್ನ ಕೈಲಾದಷ್ಟು ನಾನು ಪ್ರಯತ್ನನ ಪಟ್ಟು ನಾನು ಮಾಡ್ತೀನಿ. ಹಾಗೆ ಮಕ್ಕಳಿಗೆ ಎಲ್ಲನೂ ಅವ್ರ ಮನೆಗೂ ಕೂಡ ತೊಗೊಂಡೋಗೋಕ್ಕೆ ಹೇಳಿದೆ. ಹೀಗೆ ನಮ್ಮ ಲೈಫಲ್ಲಿ ಕಷ್ಟ ಇರುತ್ತೆ ಅಂತ ಹೇಳ್ಬಿಟ್ಟು ನಾವು ಸಣ್ಣ ಪುಟ್ಟದ್ದನ್ನು ಎಂಜಾಯ್ ಮಾಡದೆ
ಸುಮ್ಮನೆ ಇರೋದು ನನಗೇನು ಅಷ್ಟು ಸರಿ ಅನಿಸಲ್ಲ. ಸಣ್ಣ ಪುಟ್ಟದಾದರೂ ಎಂಜಾಯ್ ಮಾಡ್ತಾ ಇರಬೇಕು, ನಮ್ಮ ಹತ್ರ ಏನಿದೆಯೋ ಅದರಲ್ಲೇ ಖುಷಿನ ಪಡಬೇಕು ಅಂತ ನಾನು ಅಂದ್ಕೊತೀನಿ. ಹಾಗೆ ಈ ವರ್ಷದ ರೂಲ್ಸ್ ಆಗಿರ್ಬೋದು, ಈ ವರ್ಷ ಏನೇನು ಅಚೀವ್ ಮಾಡಬೇಕು ಅಂದ್ಕೊಬೋದು, ಅದನ್ನೆಲ್ಲ ನಾವು ಬರೆದಿಟ್ಕೊಬೇಕು ಅಂತ ಏನಿಲ್ಲ. ಜಸ್ಟ್ ನಿಮ್ಮ ಮೈಂಡಲ್ಲಿ, ನಿಮ್ಮ ಮನಸ್ಸಲ್ಲಿ ಅದ್ರ ಮೇಲೆ ಇದ್ದರೆ ಖಂಡಿತವಾಗ್ಲೂ ಅದಾಗುತ್ತೆ. ಬುಕ್ಕಲ್ಲೇ ಬರೆದಿಟ್ಕೊಂಡು ನಾವು ಅದನ್ನು ಅಚೀವ್ ಮಾಡೋದಕ್ಕಿಂತ ನಮ್ಮ ಮನಸ್ಸಲ್ಲಿ ಅದು ಗಾಢವಾಗಿ ಕೂತ್ಕೊಳ್ಬೇಕು. ಇಲ್ಲ ಇದನ್ನು ಮಾಡಬೇಕು, ಇಷ್ಟು ಲಿಸ್ಟ್ ಇದೆ ನನ್ನ ಮನಸ್ಸಲ್ಲಿ, ಇಷ್ಟು ಮಾಡಬೇಕು ಅನ್ನೋದನ್ನ ನಮ್ಮ ಮನಸ್ಸಲ್ಲಿ ಇರಬೇಕು. ಆವಾಗ ಖಂಡಿತವಾಗ್ಲೂ ಸಕ್ಸಸ್ ಸಿಗುತ್ತೆ. ಹಾಗೆ ಮಕ್ಕಳನ್ನ ಸ್ವಲ್ಪ ಹೊತ್ತು ಓದಿಸ್ದೆ. ನಾಳೆ ಕೂಡ ಸ್ಕೂಲ್ ಇರುತ್ತಲ್ಲ, ಹಾಗಾಗಿ ಇನ್ನು ಎಕ್ಸಾಮ್ಸ್ ಅದು ಇದು ಬಂದುಬಿಡುತ್ತೆ ಅವರಿಗೆ. ಹಾಗಾಗಿ ಸ್ವಲ್ಪ ಹೊತ್ತು ಓದಿಸಿ ಆನಂತರ ಅವರು ಆಟ ಆಡ್ತೀನಿ ಅಂದರು. ಸ್ವಲ್ಪ ಹೊತ್ತು ಸರಿ ಆಯಿತು ಅಂತ ಅಂದ್ಬಿಟ್ಟು ಅಪ್ಪು ಅವರೆಲ್ಲ ಆಟ ಆಡಿದ್ರು. ಅವ್ರು ಕಳಿಸಿದ ಮೇಲೆ ನಾನು ಊಟ ಮಾಡಿ ಅಪ್ಪುಗೂ ಊಟ ಮಾಡಿಸಿ ಪ್ರವೀಣವರು ಊಟ ಮಾಡಿ ಸ್ವಲ್ಪ ಈಚೆ ಹೋದರು. ಹಾಗಾಗಿ ನಾನು ಅವನಿಗೆ ಗುಲಾಬ್ ಜಾಮೂನ್ ಹಾಕ್ಕೊಟ್ಟಿದ್ದೆ. ಅವನು ಕೂಡ ತಿಂದು ಸೂಪರ್ ಆಗಿದೆ ಅಂತ ಹೇಳ್ತಾ ಇದ್ದ. ಯಾರು ಹೇಳ್ತಾರೋ ಇಲ್ವೋ, ನನ್ನ ಮಗ ಮಾತ್ರ ಹೇಳ್ತಾನೆ ಸೂಪರ್ ಆಗಿದೆ ಅಂತ. ನಾನು ಏನು ಮಾಡಿದ್ರು ಸೂಪರ್ ಸೂಪರ್ ಅಂತ ಇರ್ತಾನೆ. ಅದೇ ಖುಷಿ ನನಗೆ. ಹಾಗೆ ಸಂಜೆ ನಾನು ಒಂಥರ ಮೋಟಿವೇಶ್ನಲ್ ಆಗಿ ಇರಬೇಕು ಅಂದರೆ ನಾನು ನನ್ನ ಫಸ್ಟು ಮಿರರಲ್ಲಿ ನೋಡ್ಕೊತೀನಿ. ನಾವು ಹೇಗೆ ಕಾಣಿಸ್ತೀವೋ ಆ ಥರ ನಮ್ಮ ಜೀವನನೂ ಕೂಡ ಇರುತ್ತೆ. ನಾವು ನಗ್ನಗ್ತಾ ಇದ್ದರೆ ಆ ಫೇಸ್ ನಾವು ನಗ್ನಗ್ತಾನೇ ಇರ್ತೀವಿ. ಆ ಥರ ಇವಾಗ ನಾನು ಬೆಳಗಿಂದೆಲ್ಲ ಧೂಳಲ್ಲಿ ಇದರಲ್ಲೆಲ್ಲ ಓಡಾಡಿದ್ನಲ್ಲ, ಹಾಗಾಗಿ ಕ್ಲೆನ್ಸಿಂಗ್ ಮಿಲ್ಕಲ್ಲಿ ನಾನು ಫಸ್ಟು ಫೇಸ್ನೆಲ್ಲ ನೀಟಾಗಿ ಅದನ್ನು ಸ್ಕ್ರಬ್ ಮಾಡ್ಕೊಳ್ತಾ ಇದ್ದೀನಿ. ಸೆಲ್ಫ್ ಕೇರ್ ತುಂಬಾ ಇಂಪಾರ್ಟೆಂಟು. ನಾವು ಏನು ಬಿಡ್ತೀವೋ ಏನು ಮಾಡ್ತೀವೋ ಸೆಲ್ಫ್ ಕೇರ್ ನೀವಾಗಿರಿ ಸಾಕು. ಬೇರೆಯವ್ರು ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿಲ್ಲ ನೀನು ಅಂತ ಅಂದ್ಕೊಳ್ಳೋ ಬದಲು ನೀವು ಅಂದ್ಕೊಳ್ಳಿ, ನಾನು ಚೆನ್ನಾಗಿದ್ದೀನಿ, ನಾನು ಏನೇ ಮಾಡಿದ್ರು ನಾನು ಮಾಡ್ತೀನಿ, ಸಕ್ಸಸ್ ಆಗ್ತೀನಿ ಅನ್ನೋದನ್ನ ನೀವಾಗಿ ಸೆಲ್ಫ್ ಕಾನ್ಫಿಡೆನ್ಸಲ್ಲಿ ಇದ್ದರೆ ಖಂಡಿತವಾಗ್ಲೂ ಆಗುತ್ತೆ. ಹಾಗೆ ನಾನು ಕೂಡ ಅಷ್ಟೇ. ನೈಟ್ ನಾನು ಏನೇ ಮಾಡಿದರೂ ನಾನು ಮಿರರ್ ಮುಂದೆ ನಿಂತ್ಕೊಂಡು ನನ್ನ ಒಂದು ನಗುಮುಖನ ನೋಡಿಕೊಂಡು ನನಗೇನು ಮಾಡಬೇಕು, ನಾನು ಹೇಗೆ ರೆಡಿ ಆಗಬೇಕು, ನಾನು ಹೇಗಿರಬೇಕು ಅನ್ನೋದನ್ನ ಡೈಲಿ ನಾನೇ ಮೋಟಿವ್ ಮಾಡ್ಕೊತೀನಿ. ಸೊ ಹಾಗಾಗಿ ನಾನು ಹೇಳೋ ಪ್ರಕಾರ ನಿಮಗೆ ಸೆಲ್ಫ್ ಕಾನ್ಫಿಡೆನ್ಸ್ ಹಾಗೆ ಸೆಲ್ಫ್ ಏನಂತೀವಿ, ಪ್ರತಿಯೊಂದು ನಿಮ್ಮ ಫಸ್ಟು ನೀವು ಪ್ರಯಾರಿಟಿಯಾಗಿ ತೊಗೊಳ್ಳಿ. ನೀವಾಗಿ ಇರಿ ಆದಷ್ಟು ಅಂತಲೇ ಹೇಳ್ತೀನಿ. ಹಾಗೆ ಇವಾಗ ನಾನು ಸ್ಕ್ರಬ್ ಎಲ್ಲ ಮುಗಿಸಾದ್ಮೇಲೆ ನಾನು ಅದನ್ನೆಲ್ಲ ತೆಗಿತಾ ಇದ್ದೀನಿ. ನಾನೇನು ತೆಗೆದು ನೀಟಾಗಿ ನೀರಲ್ಲೆಲ್ಲ ಒರೆಸ್ಕೊಂಡು ಆನಂತರ ಇನ್ನೊಂದು ಸತಿ ಮುಖನ ತೊಳ್ಕೊಂಬಂದು ನೀಟಾಗಿ ಟವರಲ್ಲಿ ಒರೆಸ್ಕೊಂಡು ಆನಂತರ ನೈಟು ಮಾಯ್ಶ್ಚರೈಸ್ ಆಗಿ ಇರಬೇಕು ನಿಮ್ಮ ಫೇಸು. ಹಾಗಾಗಿ ನಾನು ಮಾಯ್ಶ್ಚರೈಸರ್ನ ಯೂಸ್ ಮಾಡ್ತೀನಿ. ಆಮೇಲೆ ಅಂಡರ್ ಐ ಕ್ರೀಮ್ನು ಕೂಡ ಯೂಸ್ ಮಾಡ್ತೀನಿ. ಸ್ವಲ್ಪ ಕಪ್ಪಾಗಿದೆ ಅಂಡರ್ ಐಯಲ್ಲೆಲ್ಲ, ಹಾಗಾಗಿ ಅದನ್ನು ಯೂಸ್ ಮಾಡಿ ಸ್ವಲ್ಪ ಲಿಪ್ಸ್ಗೆ ಲಿಪ್ ಬಾಮ್ನೆಲ್ಲ ಹಾಕಿ ನೀಟಾಗಿ ಮಲ್ಕೊತೀನಿ. ನಾವೆಷ್ಟು ನಮ್ಮ ಸೆಲ್ಫ್ ಕೇರ್ ಮಾಡ್ತೀವೋ ಅಷ್ಟು ನಾವು ಫ್ಯಾಮಿಲಿ ಆಗಿರ್ಬೋದು, ನಮ್ಮ ಫ್ಯಾಮಿಲಿ ಮೆಂಬರ್ನು ಕೂಡ ನಾವು ಅಷ್ಟೇ ಚೆನ್ನಾಗಿ ನೋಡ್ಕೊಬೋದು. ನಾವು ಹೇಗೆ ಇರ್ತೀವೋ ಹಾಗೇ ಇದ್ಬಿಟ್ರೆ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಕೂಡ ನಾವು ಹಾಗೇ ನೋಡ್ಕೊತೀವಿ. ಅಯ್ಯೋ ಏನು ಮಾಡೋದು ಏನು ಬಿಡೋದು ಅಂತ ಅಂದ್ಕೊತಾ ಇರ್ತೀವಿ. ಹಾಗಾಗಿ ಒಂದಿಷ್ಟು ಮೋಟಿವೇಶ್ನಲ್ ಮಾತುಗಳನ್ನ ಆಡ್ತಾ ಆ್ಯಂಡ್ ಈ 2024 ನಿಮಗೆಲ್ಲರಿಗೂ ಒಳ್ಳೆಯದೇ ಬಯಸ್ತೀನಿ. ನಾನು ಎಲ್ಲರಿಗೂ ಒಳ್ಳೆಯದೇ ಆಗಲಿ ಅಂತ ಕೇಳ್ಕೊಳ್ತೀನಿ. ಆದಷ್ಟು ಬೇರೆಯವ್ರಿಗೆ ನಮ್ಮ ಕೈಯಿಂದ ದುಡ್ಡು ಕಾಸು ಇನ್ನೊಂದು ಥರ ನಾವು ಹೆಲ್ಪ್ ಮಾಡೋಕ್ಕಾಗಿಲ್ಲ ಅಂದರೂ ಅಟ್ಲೀಸ್ಟ್ ನಾವು ಆಡೋ ಒಂದು 4 ಮಾತು ಬೇರೆಯವ್ರಿಗೆ ಸ್ಫೂರ್ತಿಯಾಗಿರುತ್ತೆ ಅಂತ ಅಂದ್ಕೊಳ್ತೀನಿ ನಾನು. ನನಗೂ ಅಷ್ಟೇ, ನಾನೇನೋ ಬೇಜಾರಲ್ಲಿದ್ದಾಗ ಒಬ್ರು ಯಾರೋ ಒಂದು 4 ಬಂದು ಒಂದು 4 ಒಳ್ಳೆ ಮಾತಾಡಿದಾಗ ಏನೋ ಒಂಥರ ಮೋಟಿವ್ ನನಗೇನೆ, ಹೌದಲ್ವಾ ನಾನೇನಕ್ಕೆ ಹಿಂಗಿರಬೇಕು ಅಂತ ಅನಿಸುತ್ತೆ. ಹಾಗಾಗಿ ನಾವು ಬೇರೆಯವ್ರಿಗೆ ಒಳ್ಳೇದು ಮಾಡ್ತೀವೋ ಬಿಡ್ತೀವೋ ಗೊತ್ತಿಲ್ಲ, ಆದರೆ ಕೆಟ್ಟದ್ದು ಮಾತ್ರ ಮಾಡೋಕ್ಕೆ ಹೋಗ್ಬಿಡಿ ಯಾರೂ. ಆ್ಯಂಡ್ ಕಮೆಂಟ್ಸ್ಗಳು ಅಷ್ಟೇ, ನಾನು ಕಮೆಂಟ್ಸ್ ಬಗ್ಗೆ ಅಷ್ಟು ತಲೆನೂ ಕೆಡಿಸ್ಕೊಳ್ಳಲ್ಲ ಬಿಡಿ. ಆದರೂ ನನಗೆ ಒಳ್ಳೊಳ್ಳೆ ಕಮೆಂಟ್ಸೇ ಕೊಡ್ತಾ ಇದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಅಂತಲೇ ಹೇಳ್ತೀನಿ. ಹಾಗೆ ಈ 2023 ನನಗೆಲ್ಲ ಯೂಟ್ಯೂಬ್ ಫ್ಯಾಮಿಲಿಗೂ ಕೂಡ ಇನ್ನೊಂದು ಸತಿ ಹ್ಯಾಪಿ ನ್ಯೂ ಇಯರ್ನ ತಿಳಿಸ್ತಾ ಆ್ಯಂಡ್ ನಿಮ್ಮ ಎಲ್ಲ ಈ ವರ್ಷದ ಕೆಲಸಗಳು ಆಗಲಿ ಅಂತ ತಿಳಿಸ್ತಾ ಈ ಒಂದು ಪುಟ್ಟ ವ್ಲಾಗ್ನ ನಾನು ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಹೇಗಿತ್ತು, ಏನು ಅನ್ನಿಸ್ತು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಯಾರು ಸಬ್ಸ್ಕ್ರೈಬೇ ಮಾಡ್ಕೊಳ್ತಾ ಇಲ್ಲ, ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ತಾಯಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ನನಗೂ ಕೂಡ ಒಂದು ಮೋಟಿವ್ ಆಗಿರುತ್ತೆ ನಿಮ್ಮ ಕಡೆಯಿಂದ. ಹಾಗೆ ನ್ಯೂ ಇಯರ್ ಗಿಫ್ಟು ಕೂಡ ಅಂತ ನಾನು ಅಂದ್ಕೊತೀನಿ. ಸೊ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ಪುಟ್ಟ ವ್ಲಾಗ್ನ ಇಲ್ಲಿ ಎಂಡ್ ಮಾಡ್ತಾ ಇದ್ದೀನಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲಾಟ್ಸ್ ಆಫ್ ಲವ್.